ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದ ಗುರುವಾರ ನಾನು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಮಳೆ ಬರ್ತಾ ಇದೆ. ಇವತ್ತು ಬೆಳಗ್ಗೆಯಿಂದನೇ ಮಳೆ ಸ್ಟಾರ್ಟ್ ಆಗಿದೆ. ನಿನ್ನೆ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು, ಇವತ್ತಾಗಲೇ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ ಮಳೆ, ನೋಡ್ಬೋದು ನೀವು. ಇವತ್ತು ಫುಲ್ ಡೇ ಇವತ್ತು ಬ್ಯುಸಿನೇ ಅಂತ ಅಂದ್ಕೋಬೋದು. ಹಾಗಾಗಿ ಇವತ್ತು ಬೆಳಗ್ಗಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇವಾಗ ಡಿಕಾಕ್ಷನನ್ನು ಮಾಡ್ತಾಯಿದ್ದೀನಿ. ಕೇಳ್ತಾಯಿದ್ರಿ ನೀವು ಹೇಗೆ ಡಿಕಾಕ್ಷನ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ ಅಲ್ವಾ. ಹಾಗೆ ಇವತ್ತು ನಾನು ಹೇಗೆ ಡಿಕಾಕ್ಷನನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಯಿದ್ದೀನಿ. ನೀವು ನೋಡ್ಬೋದು, ನೀರನ್ನು ಕುದಿಸ್ಕೊಳ್ತೀನಿ. ಕುದಿಸ್ಕೊಂಡು ಇವತ್ತು ನಾನು ಫಿಲ್ಟ್ರಲ್ಲಿ ಮಾಡ್ತಾಯಿಲ್ಲ, ಫಿಲ್ಟ್ರ್ ಇದೆ ಅದರಲ್ಲಿ ನಾನು ಮಾಡ್ತಾಯಿಲ್ಲ. ಅದು ತುಂಬ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಫಿಲ್ಟ್ರ್ ಆಗೋದಕ್ಕೆ. ಹಾಗಾಗಿ ನಾನಿಲ್ಲಿ ಡೈರೆಕ್ಟಾಗೆ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಸಕ್ಕರೆ ಬೇಕಾದರೆ ಹಾಕ್ಬೋದು. ನಾನಿಲ್ಲಿ ಸಕ್ಕರೆ ಹಾಕಿಲ್ಲ, ಬರೀ ನೀರನ್ನಷ್ಟೇ ಕುದಿಸ್ತಾ ಇದ್ದೀನಿ. ನೀರನ್ನು ಕುದಿಸಿ ನಾನಿಲ್ಲಿ ಕಾಫಿ ಪುಡಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಲೂಸ್ ಕಾಫಿ ಪುಡಿಯೇ ತೊಗೊಳ್ಳೋದು, ಯಾವುದೇ ಪಾಕೆಟನ್ನು ತೊಗೊಳ್ಳೋದಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ, ಇದು ಲೂಸ್ ಕಾಫಿ ಪುಡಿ ನೋಡಿ. ಈ ಥರ ಕಾಫಿ ಪುಡಿ ಹಾಕಿ ಆದಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಪುಡಿ ಹಾಕಿದ ನಂತರ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡಿಕೊಂಡು ಒಂದು 5 ನಿಮಿಷ ಬಿಡ್ತೀನಿ ನೋಡಿ. ಇವಾಗ 5 ನಿಮಿಷ ಬಿಟ್ಟಾದಮೇಲೆ ಇವಾಗ ನಾನಿಲ್ಲಿ ಜರಡಿಯನ್ನು ಮಾಡ್ಕೊಳ್ತೀನಿ ನೋಡಿ. ಈ ಥರ ಜರಡಿ ಈ ಥರ ಅಂದರೆ ಏನು ನಾನು ಫಿಲ್ಟ್ರ್ ಮಾಡ್ಕೊಳ್ತಾಯಿದ್ದೀನಿ. ನೀವು ಬೇಕಿದ್ರೆ ಮನೆಯಲ್ಲಿ ಒಂದು ವೈಟ್ ಬಟ್ಟೆ, ಕಾಟನ್ ಬಟ್ಟೆ ಇದ್ದರೆ ಅದರಲ್ಲೂ ಕೂಡ ಫಿಲ್ಟ್ರ್ ಮಾಡ್ಕೊಳ್ಬೋದು. ಈ ಥರ ಒಂದು ದೊಡ್ಡದು ಕಾಫಿ ಜರಡಿ ಇಲ್ಲ ಅಂತಂದರೆ ನೀವು ಹಿಂಗೆ ಬಟ್ಟೆಲಿ ಮಾಡ್ಕೊಳ್ಬೋದು. ನಾನು ಇಲ್ಲಿ ಕಾಫಿ ಜರಡಿ ಇದೆ, ಅದರಿಂದ ಇದರಲ್ಲೇ ಮಾಡ್ಕೊಳ್ದು. ಎಲ್ಲರ ಮನೇಲೂ ಕಾಫಿ ಜರಡಿ ಇದ್ದೇ ಇರುತ್ತೆ ಅಲ್ವಾ. ನೋಡಿ, ರಾತ್ರಿ ಹೂ ಕಟ್ಟಿದ್ದೆ ಅಲ್ವಾ, ಕಲರ್ ಹೋಗೇ ಇಲ್ಲ, ಎಷ್ಟು ಕಲರ್ ಆಗಿದೆ ಅಂತ ಕೈ. ಮತ್ತು ಟಿಫನ್ ಎಲ್ಲ ಮುಗಿಸಿ ಆದಮೇಲೆ ಇವಾಗೆಲ್ಲ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಅಲ್ವಾ. ಹಾಗೆ ನಾನು ಸ್ಯಾರಿನ ತೊಗೊಂಡಿದ್ದೆ, ಹಾಗೆ ಅದನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಬಂದು ರೇಷ್ಮೆ ಸ್ಯಾರಿ, ಇದು ನಾನು ತೊಗೊಂಡಿರೋದು. ಇದು ಬಂದು ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನ್ನಲ್ಲಿ ಇದೆ, ಮತ್ತು ಗೋಲ್ಡ್ ಬಾರ್ಡ್ರ್ ಬಂದಿದೆ, ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಸೀರೆ, ತುಂಬ ಒಂಥರ ಸ್ಮೂತಾಗಿದೆ. ರೇಷ್ಮೆ ಸೀರೆ ಅಂದರೆ ಗೊತ್ತೇ ಇರುತ್ತಲ್ವ, ಅಂದರೆ ರೇಷ್ಮೆ ಸೀರೆನಲ್ಲೂ ಕ್ವಾಲಿಟಿಗಳಿರುತ್ತೆ, ನೋಡ್ತಾ ಇರ್ಬೋದು. ಇದು ಬಂದು ಪ್ಯೂರ್ ರೇಷ್ಮೆ ಸ್ಯಾರಿ. ಇದು ನಾನು ತೊಗೊಂಡಿರೋದು ಇಲ್ಲಿ ಮೊಳಕಾಲ್ಮೂರು ಹತ್ರ ಒಂದು ಕೊಂಡ್ಲಳ್ಳಿ ಅಂತ ಇದೆ, ಅವ್ರ ಕಡೆಯಿಂದ. ಅದು ಬಂದು ನಮ್ಮ ಮನೆಯವ್ರ ಫ್ರೆಂಡು, ಅವ್ರ ಕಡೆಯಿಂದ ತೊಗೊಂಡಿರೋದು ಸ್ಯಾರಿ. ಮನೆಗೆ ಬಂದಿದ್ದರು ಅವರು, ಅಲ್ಲಿ ತೊಗೊಂಡಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ತೊಗೊಂಡ್ವಿ. ಅದ್ರದ್ದು ವೀಡಿಯೋ ಇತ್ತು, ನಾನು ಹೇಳಿದೆ ಅಲ್ವಾ, ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು. ಇಲ್ಲಾಂದ್ರೆ ಅದನ್ನು ಕೂಡ ನಾನು ಶೇರ್ ಮಾಡ್ತಾಯಿದ್ದೆ. ಏನು ಮಾಡೋದು, ವೀಡಿಯೋ ಡಿಲೀಟ್ ಆಗಿದೆ ಅಲ್ವಾ. ನೆಕ್ಸ್ಟ್ ನಾನು ಯಾವಾಗಾದರೂ ಬಂದರೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಅವ್ರ ಕಡೆಯಿಂದ ತುಂಬ ವೆರೈಟಿ ಸ್ಯಾರಿಗಳಿದೆ, ಕಾಟನ್ ಸ್ಯಾರಿ, ಸಾಫ್ಟ್ ಸಿಲ್ಕ್, ಎಲ್ಲ ಥರದ್ದು ಸ್ಯಾರಿ ಇದೆ. ಬೇಕಿದ್ದರೆ ಅವ್ರ ನಂಬರ್ ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ಅವ್ರದ್ದು ನಂಬರ್ ಕೇಳಿ ನಾನು ಕೊಡ್ತೀನಿ. ನಿಮಗೆ ಆನ್ಲೈನ್ ಕೂಡ ಕಳಿಸ್ತಾರೆ. ಮತ್ತು ಚಿತ್ರದುರ್ಗ ಆಗಿರ್ಬೋದು, ಚಳ್ಳಕೆರೆ ಆಗಿರ್ಬೋದು, ಆ ಕಡೆ ಸುತ್ತಮುತ್ತ ಅವರೇ ಬೇಕಾದರೆ ಬರ್ತಾರೆ. ಶಿವಮೊಗ್ಗ, ಚನ್ನಗಿರಿ ಆ ಸೈಡೆಲ್ಲ ಹೋಗ್ತಾರಂತೆ. ಬೇಕಿದ್ರೆ ನೀವು ಕಮೆಂಟ್ ಮಾಡಿ, ಅವ್ರದ್ದು ನಂಬರ್ ಕೊಡ್ತೀನಿ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಅದಾದ ನಂತರ ನಾನು ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ದೆ, ಅಲ್ಲಿಂದ ಸ್ವಲ್ಪ ಐಟಮ್ಸನ್ನು ತೊಗೊಂಡು ಬಂದೆ, ಅದನ್ನು ಕೂಡ ನಾನು ತೋರಿಸ್ತೇನೆ. ಇದು ಬಂದು ದೋಸೆ ತವ, ನಾನು ಇವಾಗ ತೊಗೊಂಡಿರೋದು ಪಿಜನ್ ಕಂಪ್ನಿಯದು ತೊಗೊಂಡಿನಿ. ತುಂಬ ದಿವಸದಿಂದ ತೊಗೋಬೇಕು ಅಂತ ಆಸೆ ಇತ್ತು, ಫೈನಲಿ ಇವತ್ತು ತೊಗೊಂಡೆ. ಇದು ಎಲ್ಲ ನಾನು ತೊಗೊಂಡಿರೋದು ನನ್ನ ಯೂಟ್ಯೂಬ್ ಫಸ್ಟ್ ಸ್ಯಾಲ್ರಿಯಿಂದ ತೊಗೊಂಡಿರೋದು. ತುಂಬ ಖುಷಿ, ಯಾಕಂದರೆ ನಾವು ಫಸ್ಟು ದುಡ್ದಿರೋ ದುಡ್ಡಿಂದ ತೊಗೊಂಡಿರೋದು ಅನ್ನೋದೊಂದು ಖುಷಿ ಆಗುತ್ತೆ ಅಲ್ವಾ. ಒಂದು ಹೆಸ್ರಾಗಿ ಇರುತ್ತೆ ಇದರಿಂದ ತೊಗೊಂಡಿರೋದು ಅಂತ ಅಂದ್ಬಿಟ್ಟು, ಹಾಗಾಗಿ ತೊಗೊಂಡೆ. ಇದ್ರದ್ದು ಪ್ರೈಸ್ ಬಂದು 1440 ರೂಪಾಯಿ, ಏನೋ ಇದೆ. ನನಗೆ 1200-1300 ರೂಪಾಯಿ ಏನೋ ಆಯ್ತು ಅನಿಸುತ್ತೆ. ಮತ್ತು ಇದು 2 ದೀಪನ ತೊಗೊಂಡೆ, ಮತ್ತು 2 ಪ್ಲೇಟನ್ನು ತೊಗೊಂಡೆ. ಇದು ಒಂದು ಉದ್ದರಣೆ, ಅಂದರೆ ಪಂಚಪಾತ್ರೆ ಇತ್ತು, ಹಾಗಾಗಿ ಇದು ಉದ್ದರಣೆ ತೊಗೊಂಡೆ. ಬರೀ ಪಂಚಪಾತ್ರೆ ಒಂದೇ ಇಡಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ಅದ್ರ ಜೊತೆಗೆ ಅಂತ ಅಂದ್ಬಿಟ್ಟು ಉದ್ದರಣೆ ತೊಗೊಂಡೆ. ಇದು ಬಂದು ಒಂದು 350 ರೂಪಾಯಿನ ಆಯ್ತು ಅಂದ್ಕೊತೀನಿ, 350-400 ರೂಪಾಯಿನ ಆಯ್ತು ಅಂತ ಅಂದ್ಕೊತೀನಿ. ಮತ್ತು ಒಂದು ಪಾಟನ್ನು ತೊಗೊಂಡೆ. ನನಗೆ ತುಳಸಿ ಗಿಡ ಹಾಕೋದಕ್ಕೆ ಪಾಟ್ ಇರಲಿಲ್ಲ, ಮುಂಚೆ ಇತ್ತು, ಅದು ಒಡೆದೋಯ್ತು ಪಾಟು, ಹಾಗಾಗಿ ಒಂದು ಪಾಟನ್ನು ತೊಗೊಂಡೆ. ಮತ್ತು ಅದ್ರ ತುಳಸಿ ಗಿಡ ಇಲ್ಲ ಅಂದರೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಅನಿಸೋದಿಲ್ಲ ಅಲ್ವಾ. ಹಾಗಾಗಿ ಒಂದು ಹೊಸದೇ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಹಾಗೆ ಒಂದು ಸ್ವಿಚ್ ಬೋರ್ಡನ್ನು ತೊಗೊಂಡೆ. ಹಾಗೆ ಇದು ಬಂದು ಲೈಟಿಂಗ್ಸ್, ನಾನು ಹೇಳಿದೆ ಅಲ್ವಾ, ತುಂಬ ಆಸೆ ಇತ್ತು, ಹಾಗಾಗಿ ತುಂಬ ದಿವಸ ತೊಗೋಬೇಕು ಅಂದ್ಕೊತಿದ್ದೆ, ಆಗ್ತಾ ಇರಲಿಲ್ಲ, ಹಾಗಾಗಿ ಇವತ್ತು ತೊಗೊಂಡೆ.
ಮತ್ತು ವರಮಹಾಲಕ್ಷ್ಮಿ ಹಾಕೋದಕ್ಕೂ ಬರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ. ದೋಸೆ ತವ ಅಂತೂ ತುಂಬ ವೇಟ್ ಇದೆ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಂಪ್ನಿದಲ್ವ, ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ. ನಾವು ದಾವಣಗೆರೆಗೆ ಹೋದರೆ ತೊಗೊಂಡು ಬರೋಣ, ಬಿಗ್ ಬಜಾರಿಂದ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ದಾವಣಗೆರೆಗೆ ಎಲ್ಲೋ ಸದ್ಯ ಹೋಗಿಲ್ಲ ಅಲ್ವಾ, ಹಾಗಾಗಿ ತೊಗೊಂಬರೋಕ್ಕಾಗಲಿಲ್ಲ. ಮತ್ತು ಇದು ಒಂದು ಮೂಕ್ತಿಯನ್ನು ತೊಗೊಂಡೆ. ಇದು ಲಕ್ಷ್ಮೀ ಮುಖವಾಡಕ್ಕೆ ಹಾಕೋದಕ್ಕಂತ ತೊಗೊಂಡೆ. ಹಳೇದಿತ್ತು ಅಂದ್ರೆ ಎಲ್ಲ ಹೋಗ್ಬಿಟ್ಟಿತ್ತು, ಸ್ವಲ್ಪ ಹಳೇದು ಅದೆಲ್ಲ ಏನು ಕಲರೆಲ್ಲ ಹೋಗ್ಬಿಟ್ಟಿತ್ತು, ಹಾಗಾಗಿ ಹೊಸದು ತೊಗೊಂಡೆ. ಮತ್ತು ಅಷ್ಟರಲ್ಲಿ ನಿಮಗೆ ಇಲ್ಲಿ ತೋರಿಸ್ಬೇಕಾದ್ರೆ ಅಷ್ಟೇ ಒಂದು ಪಾರ್ಸಲ್ ಬಂತು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ನೀವು ಯಾವುದೇ ಆನ್ಲೈನಿಂದ ಶಾಪಿಂಗ್ ಮಾಡಿದರೆ ನೀವು ಈ ಥರ ಯಾವುದಾದ್ರೂ ಪ್ರಾಡಕ್ಟ್ ಬಂದರೆ ವಿಡಿಯೋ ಮಾಡಿಕೊಂಡು ಓಪನ್ ಮಾಡಿ. ಯಾಕಂದರೆ ಏನಾದರೂ ಡ್ಯಾಮೇಜ್ ಇದ್ದರೆ ಇಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ, ಮತ್ತು ನಾವು ಯಾವುದೋ ಒಂದು ಬುಕ್ ಮಾಡಿರ್ತೀವಿ, ಅದು ಯಾವುದೋ ಒಂದು ಬೇರೆ ಬಂದಿರುತ್ತೆ, ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ಈ ಥರ ವಿಡಿಯೋ ಮಾಡಬೇಕಾದ್ರೇ ನಮಗೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಇಲ್ಲ ಡ್ಯಾಮೇಜ್ ಇದ್ದರೆ ನಮಗೆ ಅವ್ರಿಗೆ ಹೇಳೋದಕ್ಕೂ ನಮಗೆ ಸರಿಯಾಗುತ್ತೆ, ಮತ್ತು ಇಲ್ಲಾಂದರೆ ವಾಪಸ್ ಕಳ್ಸೋದಕ್ಕೂ ಸರಿಯಾಗುತ್ತೆ ಅಲ್ವಾ. ಹಾಗಾಗಿ ನೀವು ಯಾವುದೇ ಐಟಮ್ಸ್ ತರಿಸಿದ್ರೂ ಆನ್ಲೈನಿಂದ ಶಾಪಿಂಗ್ ಮಾಡಿದ್ರೂ ಈ ಥರ ವಿಡಿಯೋ ಮಾಡಿ ಓಪನ್ ಮಾಡಿ. ನೋಡಿ ತುಂಬ ಚೆನ್ನಾಗಿದೆ ಕಾರ್ಟನ್ನು. ಎಲ್ಲ ಕೇಳ್ತಾಯಿದ್ರು, ಸೇಮ್ ಒರಿಜಿನಲ್ ಥರನೇ ಕಾಣ್ತಾ ಇದೆ, ಬಾಳೆ ಎಲೆಯಿಂದ ಮಾಡಿರೋ ಥರನೇ ಕಾಣ್ತಾ ಇದೆ ಅಂತಂತ ಹೇಳ್ತಾಯಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇದು ಬಂದು ಶ್ರುತಿ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ತರಿಸಿರೋದು. ಶ್ರುತಿ, ಥ್ಯಾಂಕ್ ಯು ಶ್ರುತಿ ಮ್ಯಾಮ್, ತುಂಬ ಚೆನ್ನಾಗಿದೆ, ಎಲ್ಲರೂ ಕೇಳ್ತಾಯಿದ್ರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ಬೇಕಿದ್ದರೆ ಅವ್ರದ್ದು ಫೋನ್ ನಂಬರನ್ನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಇಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅವ್ರ ಕಡೆಯಿಂದ ನೀವು ತರಿಸ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಈ ಥರ ಏನಾದರೂ ಮದುವೆ ಫಂಕ್ಷನ್ಸ್ ಮಾಡಬೇಕಾದ್ರೆ, ಈ ಥರ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಮತ್ತು ಅದಾದಮೇಲೆ ಇವಾಗೆಲ್ಲ ಹಣ್ಣುಗಳು ಹೂಗಳೆಲ್ಲ ತರಿಸಿದ್ದೆ. ನಮ್ಮ ಮನೆಯವರೇ ಹೋಗಿ ತೊಗೊಂಡು ಬಂದಿದ್ದರು. ಇವಾಗ ಅದನ್ನೆಲ್ಲ ಜೋಡಿಸ್ಕೊಳ್ತಾಯಿನಿ, ಯಾಕಂದರೆ ಎಲ್ಲ ಫ್ರೀ ಇದ್ದಾಗಲೇ ಜೋಡಿಸ್ಕೊಂಡ್ಬಿಟ್ರೆ ನನಗೆ ಪೂಜೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಯಾಕಂದರೆ ಎಲ್ಲ ಒಬ್ಬಳೇ ಮಾಡ್ಕೊಳ್ಬೇಕಲ್ವ, ಎಲ್ಲ ಈ ಥರ ರೆಡಿ ಮಾಡ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ. ಹಾಗಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರಿಗೆ 2 ಪೈನಾಪಲ್ ತೊಗೊಂಬ ಅಂತಂದಿದ್ದೆ, ಅವರು ಒಂದೇ ತೊಗೊಂಡು ಬಂದುಬಿಟ್ಟಿದ್ದಾರೆ. 2 ತೊಗೊಂಡಿದ್ರೆ 2 ಸೈಡ್ ಇಡೋದಕ್ಕೆ ಚೆನ್ನಾಗಿ ಕಾಣ್ತಿತ್ತಲ್ವ, ಹಾಗಾಗಿ ಒಂದೇ ತೊಗೊಂಡು ಬಂದಿದ್ದಾರೆ. ಇರಲಿ, ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಮತ್ತು ಆ್ಯಪಲ್ಲು, ಹಾಗೆ ಏನು ಸಪೋಟ ಚಿಕ್ಕು ಅಂತ ಅಂತೀವಿ ಅಲ್ವಾ, ಸಪೋಟ ಹಣ್ಣು, ಹಾಗೆ ಆರೆಂಜು, ಮತ್ತು ದ್ರಾಕ್ಷಿ ಹಣ್ಣು, ಮತ್ತು ಇನ್ನೇನು ಸೀಬೆಹಣ್ಣು ಇಷ್ಟು ತೊಗೊಂಡು ಬಂದಿದ್ರು. ಹಾಗೆ ಬಾಳೆಹಣ್ಣು, ಮತ್ತು ಲಕ್ಷ್ಮೀ ಪೂಜೆ ಅಂದಮೇಲೆ ಹಣ್ಣುಗಳಿಡಬೇಕಲ್ವ, ಹಾಗಾಗಿ ತೊಗೊಂಡು ಬಂದಿದ್ರು. ಮತ್ತು ಈ ಸಲ ಯಾವುದೇ ಏನು ಕೂಡ ತಿಂಡಿನ ಮಾಡಿಲ್ಲ ಈ ಸಲ. ಚಕ್ಲಿ ಆಗಿರ್ಬೋದು ಮತ್ತು ರವೆ ಉಂಡೆ ಏನು ಕೂಡ ಮಾಡಿಲ್ಲ. ಪ್ರತಿ ಸಲ ಮಾಡ್ತಾಯಿದ್ದೆ, ಕರ್ಜಿಕಾಯಿ ಈ ಥರ ಎಲ್ಲ ಮಾಡ್ತಾಯಿದ್ದೆ, ಈ ಸಲ ಮಾಡಿಲ್ಲ. ಈ ಸಲ ಸಿಂಪಲಾಗೆ ಮಾಡ್ತಾಯಿದ್ದೀನಿ. ಮತ್ತು ಸೇವಂತಿಗೆ ಹೂವು ಮತ್ತು ಗುಲಾಬಿ ಹೂವು ಮತ್ತು ಬಿಡಿ ಹೂವು, ಪೂಜೆ ಮಾಡಬೇಕಾದ್ರೆ ಬಿಡಿ ಹೂವು ಬೇಕಾಗುತ್ತೆ ಅಲ್ವಾ. ನೀವು ನೋಡಿರೋ ಹಾಗೆ ಮಲ್ಲಿಗೆ ಮೊಗ್ಗನ್ನು ತರಿಸಿದ್ದೆ, ಅದು ಕಟ್ಟಿದ್ದೀನಿ ಅಲ್ವಾ, ಅದು ಕಟ್ಟಿರೋ ಹೂವು ಇದೆ ಹಾಕೋದಕ್ಕೆ, ಫೋಟೋಗಳಿಗೆಲ್ಲ ಹಾಕೋದಕ್ಕೆ. ಹಾಗೆ ಬಿಡಿ ಹೂವು ಇದ್ರೂ ಚೆನ್ನಾಗಿ ಅಲ್ವಾ, ಹಾಗಾಗಿ ಬಿಡಿ ಹೂವನ್ನು ತರಿಸಿನಿ. ತುಂಬ ಕಾಸ್ಟ್ಲಿ ಇದೆ ಹೂವು ಕೂಡ, ಹೂವಿನ ರೇಟು ಕೂಡ. ಹಾಗೆ ಮತ್ತು ಊರಿಂದ ತಮ್ಮ ಬರ್ತಾಯಿನಿ, ಅವನಿಗೂ ಕೂಡ ಹೇಳಿದ್ದೆ ಅಲ್ಲಿ ಅರಸೀಕೆರೆಯಿಂದ ತೊಗೊಂಡು ಬಾಪ ಅಂತ ಅಂದ್ಬಿಟ್ಟು ಮಾರಿಗೋಲ್ಡನ್ನು ತೊಗೊಂಡು ಬರ್ತಾಯಿನಿ. ಮಾರಿಗೋಲ್ಡ್ ಸಿಕ್ಕಿದ್ವಂತೆ, ಹಾಗಾಗಿ ಮಾರಿಗೋಲ್ಡ್ ತೊಗೊಂಡು ಬರ್ತಾಯಿನಿ. ಇಲ್ಲಿ ಸಿಗಲಿಲ್ಲ ನಮ್ಮ ಕೊಟ್ಟೂರಲ್ಲಿ, ಅಲ್ಲಿ ಸಿಕ್ಕದಂತೆ, ಹಾಗೆ ತೊಗೊಂಡು ಬಾ ಅಂತಂದೆ, ತೊಗೊಂಡು ಬರ್ತಾಯಿನಿ. ಮಾರಿಗೋಲ್ಡ್ ಮತ್ತು ಇನ್ನೊಂದು ಗುಲಾಬಿ ಹೂವನ್ನು ತೊಗೊಂಡು ಬರ್ತಾಯಿದ್ದಾನೆ. ಮತ್ತು ನನಗೆ ಇಲ್ಲಿ ಬಾಳೆಗಿಡ ಸಿಗಲಿಲ್ಲ, ಅದೊಂದೇ ಬೇಜಾರು ಅನಿಸಿದ್ದು. ಬಾಳೆಗಿಡ ಎಷ್ಟು ಟ್ರೈ ಮಾಡಿದ್ವಿ, ಎಲ್ಲೂ ಕೂಡ ಸಿಗಲಿಲ್ಲ. ಮಳೆ ಬೇರೆ ಬರ್ತಿತ್ತಲ್ವ, ಹಾಗಾಗಿ ನಮ್ಮ ಮನೆಯವರು ಕೂಡ ಎಲ್ಲೂ ಯಾವುದೂ ತೋಟಕ್ಕೆ ಹೋಗಲಿಲ್ಲ, ಹಾಗೂ ಸಿಗಲಿಲ್ಲ. ಇಲ್ಲಿ ಇದ್ದಿದ್ರಲ್ಲೇ ಮಾಡಬೇಕಲ್ವ, ಹಾಗಾಗಿ. ಮತ್ತು ಎಲೆ ಅಡಿಕೆ ಬೇಕೇ ಬೇಕು, ಹಾಗೆ ಎಲೆ ಅಡಿಕೆ, ಹೂವು, ಮತ್ತು ಗೆಜ್ಜೆ ವಸ್ತ್ರ ನೀವು ಎಷ್ಟೇ ಹೂವು ಹಾಕಿದ್ರೂ ಗೆಜ್ಜೆ ವಸ್ತ್ರ ಹಾಕಲೇಬೇಕು. ಗೆಜ್ಜೆ ವಸ್ತ್ರ ತುಂಬ ತುಂಬ ಒಳ್ಳೆಯದು ಲಕ್ಷ್ಮಿಗಾಗಲಿ, ನೀವು ಯಾವುದೇ ದೇವ್ರ ಪೂಜೆ ಮಾಡಬೇಕಾದ್ರೂ ಗೆಜ್ಜೆ ವಸ್ತ್ರ ಹಾಕ್ರಿ, ತುಂಬ ಒಳ್ಳೆಯದು ಗೆಜ್ಜೆ ವಸ್ತ್ರ ಹಾಕೋದ್ರಿಂದ.
ನೋಡಿ ಹಾಗೆ ಹೂವು ಮತ್ತು ಎಲೆ ಎಲ್ಲ ಈಗ ಫ್ರಿಜ್ಜಿಗೆ ಇಡ್ತೀನಿ, ಮತ್ತು ಹಣ್ಣುಗಳೆಲ್ಲ ಸಪ್ರೇಟಾಗಿ ಇಟ್ಟು ಇವಾಗ ನಾನು ಮಧ್ಯಾಹ್ನಕ್ಕೆ ಬೇಳೆ ಸಾರು ಮತ್ತು ಅನ್ನ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಬೇಳೆ ಸಾರು ಯಾಕಂದರೆ ಬೇಗ ಆಗಿಬಿಡುತ್ತೆ ಎಲ್ಲ ಕೆಲಸ ಮಾಡಬೇಕಾದ್ರೆ ಈ ಥರ ಸಿಂಪಲ್ಲಾಗೆ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ. ಮತ್ತು ಕೆಲಸಗಳು ಮಾಡ್ಕೊತಾನೆ ಈ ಥರ ಸಾರಿಗೆ ಇಟ್ಬಿಟ್ಟಿದ್ದೆ. ಒಂದು ಕಡೆ ಸಾರು ರೆಡಿ ಆಯಿತು, ಇನ್ನೊಂದು ಕಡೆ ಅನ್ನನೂ ಆಗಿದೆ, ಅನ್ನಕ್ಕೆ ಇಟ್ಟಿದ್ದೀನಿ. ಸಿಂಪಲ್ಲಾಗಿ ಯಾವುದೇ ತರಕಾರಿ ಹಾಕಿಲ್ಲ, ಸಿಂಪಲ್ಲಾಗಿ ಒಂಥರ ತಿಳಿ ಸಾರು ಥರ ಇರುತ್ತೆ, ಆಗ ಮಾಡಿದ್ದೀನಿ ಬೇಳೆ ಸಾರು. ಮತ್ತು ಇನ್ನು ನಾಳೆ ನಾಡಿದ್ದೆಲ್ಲ ಏನಾದರೂ ಸ್ವಲ್ಪ ಪಲ್ಯಗಳು ಅದು ಮಸಾಲೆ ಐಟಮ್ಸ್ ಎಲ್ಲ ಇರುತ್ತೆ ಅಲ್ವ, ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಬೇಳೆ ಸಾರನ್ನು ಮಾಡಿದ್ದೀನಿ. ಮತ್ತು ನೋಡ್ಬೋದು ಹಾಗೆ ಫ್ರೆಂಡ್ ಮನೆ ಹತ್ರ ತುಳಸಿ ಗಿಡನ ತೊಗೊಂಡು ಬಂದೆ. ಹಾಗೆ ಮಣ್ಣು ಕೂಡ ಒಂದು ಸ್ವಲ್ಪ ಮಣ್ಣಿನ ಸ್ವಲ್ಪ ಹಾಕಬೇಕು, ಮಣ್ಣಿದಕ್ಕೆ ಸದ್ಯಕ್ಕೆ ಇರಲಿ ಅಂತ ಅಂದ್ಬಿಟ್ಟು ತುಳಸಿ ಗಿಡ ಹಾಕಿದ್ದೀನಿ. ಫ್ರೆಂಡ್ಸ್ ಇವಾಗ ಮತ್ತೆ ಊಟ ಎಲ್ಲ ಮುಗಿದ್ಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತು ನೋಡ್ತಾ ಇರ್ಬೋದು ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೀನಿ. ನಿಮಗೆಲ್ಲ ಟಿಪ್ ಇದು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್, ಎಲ್ಲರೂ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಬ್ಯುಸಿ ಇರಬೇಕಾದ್ರೆ, ಏನಾದರೂ ಪೂಜೆ ಮಾಡಬೇಕಾದ್ರೆ ಈ ಥರ ಮಾಡಿ ನೋಡಿ. ತುಂಬ ನೀವು 1 ಗಂಟೆ ಮಾಡೋ ಕೆಲಸದಲ್ಲಿ ಅರ್ಧ ಗಂಟೆಲೇ ಆಗೋಗುತ್ತೆ, ಅಷ್ಟು ಈಸಿಯಾಗಿದೆ. ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ನೀರಿಟ್ಕೊಂಡಿದ್ದೀನಿ. ನೀರಿಟ್ಕೊಂಡು ಇದಕ್ಕೆ 1 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಹುಳಿ ಇದ್ದರೆ 1 ಟೊಮೊಟೊ ಮತ್ತು ಅದ್ರ ಜೊತೆಗೆ ಹುಣಸೆಹಣ್ಣು ಅವಶ್ಯಕತೆ ಇರಲ್ಲ. ಹುಳಿ ಟೊಮೊಟೊ ಇದ್ದರೆ ಬರೀ ಟೊಮೊಟೊ ಒಂದೇ ಹಾಕ್ಕೊಳ್ಳಿ. ಇದು ಟೊಮೊಟೊ ಹುಳಿ ಇಲ್ಲ, ಹಾಗಾಗಿ ಇದ್ರ ಜೊತೆಗೆ ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಟೊಮೊಟೊ ಇಲ್ಲ ಅಂದರೆ ಬರೀ ಹುಣಸೆಹಣ್ಣು ಬೇಕಾದ್ರೂ ಹಾಕ್ಕೊಳ್ಬೋದು. ನಿಮ್ಮ ಎರಡರಲ್ಲಿ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಇದ್ದರೆ 2 ಕೂಡ ಹಾಕಿ, ನಾನಿಲ್ಲಿ 2 ಹಾಕಿದ್ದೀನಿ. ನೋಡಿ ಇವಾಗ ನೀರು ಬಿಸಿ ಆಗ್ತಾಯಿದೆ. ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಈ ಥರ ಏನು ಪ್ಲೇಟ್ಗಳು, ನನ್ನ ಹತ್ರ ಇರೋದು ಯಾವುದೇ ಬೆಳ್ಳಿ ಐಟಮ್ಸ್ ಇಲ್ಲ, ಬರೀ ತಾಮ್ರದ್ದು ಮತ್ತು ಹಿತ್ತಾಳೆದೇ ಇದೆ. ನೀವು ನೋಡ್ತಾ ಇರ್ಬೋದು, ಎಲ್ಲದೂ ಕೂಡ ನೀರು ಮುಳುಗೋ ಥರ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಕ್ಲೀನ್ ಆಯ್ತು. ಇದು ನಾನು 2ನೇ ಸಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಥರ ಎಷ್ಟು ಶೈನಿಂಗ್ ಬರ್ತವೆ ಅಂತ ಅಂತೀರ ಫ್ರೆಂಡ್ಸ್, ಅಷ್ಟು ಶೈನಿಂಗ್ ಬರ್ತವೆ. ಬೇಕಾದರೆ ನೀವು ಒಂದು ಸಲ ಮಾಡಿ ನೋಡಿ. ಇದು ಎಲ್ಲ ಈ ಥರ ಮುಳುಗಬೇಕು ನೀರಲ್ಲಿ, ಈ ಥರ ಮುಳುಗೋ ಥರ ಹಾಕಬೇಕು. ಮತ್ತು ಏನೇ ಎಣ್ಣೆ ಜಿಡ್ಡಿರಲಿ, ಮತ್ತು ಏನೇ ಎಣ್ಣೆ ಜಿಡ್ಡಿಂದು ಕಲೆ ಇರಲಿ, ಅಷ್ಟು ಚೆನ್ನಾಗಿ ನೀಟಾಗ್ತವೆ. ಮತ್ತು ತುಂಬ ಹೊತ್ತು ಉಜ್ಜೋ ಅವಶ್ಯಕತೆ ಇರಲ್ಲ. ನಾನು ಈ ಥರ ಇದು ಮಾಡಿ ಆದಮೇಲೆ ಒಂದು 5 ನಿಮಿಷ ಕುದಿಸ್ತೀನಿ. 5 ನಿಮಿಷ ಕುದಿಸಿ ಆಫ್ ಮಾಡಿ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಈ ಥರ ಉಜ್ಜಬೇಕು. ಉಜ್ಜಂದ್ರೆ ತುಂಬ ಹೊತ್ತು ಉಜ್ಜೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಪ್ರೆಸ್ ಮಾಡಿ ಉಜ್ಜಿದ್ರೆ ಸಾಕು, ಅಷ್ಟು ಚೆನ್ನಾಗಿ ನೀಟಾಗ್ತವೆ, ಕ್ಲೀನ್ ಆಗ್ತವೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಇದು ಕರ್ಪೂರ ಬೆಳಗೋದು ಎಲ್ಲ ಕೂಡ ನಾನು ತೋರಿಸ್ತೀನಿ ನಿಮಗೆ, ಎಷ್ಟು ಚೆನ್ನಾಗಿ ನೀಟಾಗುತ್ತೆ ಅಂತೀರ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್. ನಾನು ಇದು 2ನೇ ಸಲ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಹೋದ ವೀಕಲ್ಲಿ ಮಾಡಿದ್ದೆ, ತುಂಬ ಶೈನಿಂಗ್ ಬಂದಿದ್ದು, ಮತ್ತು ಬೇಗ ಕಪ್ಪಾಗೋದಿಲ್ಲ, ಅಷ್ಟು ನೀಟಾಗಿರ್ತವೆ. ಈ ಥರ ಎಲ್ಲ ಹಾಕಾದ್ಮೇಲೆ ಇದು ಏನು ಚೊಂಬು ಏನು ಇಡಿಸ್ತಾ ಇಲ್ಲ ಅದಕ್ಕೆ, ಇದು ಹಾಗೆ ಡೈರೆಕ್ಟಾಗಿ ತೊಳಿತೀನಿ. ಮತ್ತು ನಾನು ಇದಕ್ಕೆ ಯಾವುದೇ ಪಿತಂಬರಿ ಆಗಲಿ ಯಾವುದು ಕೂಡ ಹಾಕಿಲ್ಲ, ಬರೀ ಸಬೀನ ಪುಡಿ ಅಷ್ಟೇ ಹಾಕಿ ನಾನು ತೊಳ್ತಿರೋದು. ಎಷ್ಟು ಕ್ಲೀನ್ ಆಗುತ್ತೆ ಅಂತೀರ. ಮತ್ತು ನೋಡ್ತಾ ಇರ್ಬೋದು, ಇದು ಪ್ಲೇಟ್ ನೋಡಿ, ಇದು ನಾವು ಆರತಿ ಮಾಡ್ತೀವಿ ಅಲ್ವಾ, ಕಳಸ ಅಂತೀವಿ ಅಲ್ವಾ, ಇದು ಕೂಡ ನೋಡಿ ನೀವು ಎಷ್ಟು ಕರೆ ಆಗಿದೆ. ಯಾಕಂದರೆ ನಾವು 1 ವರ್ಷಕ್ಕಷ್ಟೆಲ್ಲ ತೆಗೆಯೋದು. ಈಗ ನಾನು ತೆಗೆದು ಇಟ್ಬಿಟ್ರೆ ಮತ್ತೆ ಇನ್ನು 1 ವರ್ಷಕ್ಕೇ ತೆಗೆಯೋದು. ಯಾಕಂದರೆ ವರಮಹಾಲಕ್ಷ್ಮಿ ಅಷ್ಟಕ್ಕೆ ನಾನು ಕಳಸ ಎಲ್ಲ ಯೂಸ್ ಮಾಡೋದು, ಇನ್ಯಾವುದು ಕೂಡ ಪೂಜೆ ಮಾಡೋದಿಲ್ಲ ಮನೆಯಲ್ಲಿ ಕಳಸ ಇಟ್ಟು. ಇದೆಲ್ಲ ಕೂಡ ನಾನು ಇಟ್ಟು ಈ ಥರ ಇದು ಮಾಡ್ಕೊಳ್ತೀನಿ. ಅಂದರೆ ನಾವು ಈಗ ಹಿಂಗಿಟ್ಟರೆ ನಾವು ನೀರು ಮುಳುಗಬೇಕು, ಏನು ಪಾತ್ರೆಗಳು ಮುಳುಗಬೇಕು, ಆ ಥರ ನೀರು ಹಾಕಿ ಇಡಬೇಕು. ಇವಾಗ ನಾನು ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಡ್ತೀನಿ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ, ನೀವು ನೋಡ್ಬೋದು. ಇವಾಗ ಕುದೀತಾ ಇದೆ, ನೀವು ನೋಡ್ತಾ ಇದ್ದೀರಲ್ವ. ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಅದು ಕುದಿವಾಗ. ನೀವು ಎಣ್ಣೆ ಜಿಡ್ಡೆಲ್ಲ ಯಾವ ಥರ ಬಿಟ್ಕೊಂಡಿದೆ ಅಂತ ಅಂದ್ಬಿಟ್ಟು, ಅದು ಹುಣಸೆಹಣ್ಣು ಹಾಕಿರ್ತೀವಲ್ವ, ಹುಳಿ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ನೀವು ಎಷ್ಟು ಶೈನಿಂಗ್ ಕಾಣ್ತಾ ಇದೆ ಅಲ್ಲ. ಇದು ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಸ್ವಲ್ಪ ಉಜ್ಜಿಬಿಟ್ರೆ ಸಾಕು, ಅಷ್ಟು ಶೈನಿಂಗ್ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಶೇರ್ ಮಾಡಿದ್ದೀನಿ. ಯಾಕಂದರೆ ಬ್ಯುಸಿ ಇರುವಾಗ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಅಲ್ವಾ. ಕುದಿಸಿ ಕುದೀತಾ ಇದೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಆಫ್ ಮಾಡ್ಕೊಂಡ್ಬಿಡ್ತೀನಿ.
ಮತ್ತು ನಾನು ಈ ಹೊಸ ಪ್ಲೇಟ್ಗಳನ್ನು ತೊಗೊಂಬಂದಿದ್ದೆ ಅಲ್ವಾ, ಇದು ಏನು ಸ್ಟಿಕ್ಕರ್ ಇರುತ್ತೆ ಅಲ್ವಾ, ಈ ಥರ ಸ್ಟಿಕ್ಕರನ್ನು ಒಂದು ಚೂರು ಸ್ಟವ್ ಮೇಲಿಟ್ಟು ಬಿಸಿ ಮಾಡಿಬಿಟ್ರೆ ಈ ಥರ ಸ್ಟಿಕ್ಕರ್ ತೆಗೆದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಯಾವುದೇ ಅದರಲ್ಲಿ ಅಂಟು ಕಲೆ ಆಗಿರ್ಬೋದು ಯಾವುದೂ ಕೂಡ ಉಳಿಯೋದಿಲ್ಲ, ಅಷ್ಟು ಚೆನ್ನಾಗಿ ಬಂದುಬಿಡುತ್ತೆ. ಇದು ಒಂದು ಟಿಪ್ ಅಂದ್ಕೊಳ್ಳಿ. ನೋಡಿ, ಜಸ್ಟ್ ಈ ಥರ ಬಿಸಿ ಮಾಡಿದ್ರೆ ಸಾಕು, ಬಿಸಿ ಮಾಡಿದ್ರೆ ಆರಾಮ್ಸೆ ಬಂದುಬಿಡುತ್ತೆ. ನೋಡಿ ಈ ಥರ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.